ತಾತ ಮುತ್ತಾದ ಕಾಲದಿಂದ ಇದ ಉದ್ಯೋಗ ನಮ್ದು. ಒಂದಕ್ಕೊಂದು ಜಾಯಿನ್ ಮಾಡಿ ಸ್ಟಾರ್ಟ್ ಮಾಡೋದು. ಇಲ್ಕಲ್ ಅಂದರೆ ಬರೇ ಇಲ್ಕಲ್ ಸೀರೆ ಅನ್ಕೊಂಡ್ಬಿಟ್ಟಿದೆ. ನಮ್ಮ ದೇಶದಲ್ಲಿ ಹಳ್ಳಿಗಳಿಂದ ಹಿಡಿದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ತನಕ ಎಲ್ಲರೂ ಉಡ್ಕೊಳ್ಳುವಂಥ ಒಂದು ಸೀರೆ ಅವ್ರ ಬ್ರ್ಯಾಂಡ್ ಅಂತೇಳಿ ಹೇಳಿದರೆ ಅದು ನಮ್ಮ ಇಲ್ಕಲ್ ಸೀರೆ. ಇದು ನಮ್ಮ ಕರ್ನಾಟಕದ ಹೆಮ್ಮೆ. ಇವಾಗ ನಾನು ಇಲ್ಕಲ್ದಲ್ಲಿದ್ದೀನಿ. ಸೀರೆನ ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತ ಈ ವ್ಲಾಗಲ್ಲಿ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಅಣ್ಣ ಇಲ್ಲಿ ಇಲ್ಕಲ್ ಸೀರೆ ಮಾಡೋದೆಲ್ಲಿ ಏನ್ರ ಐಡಿಯಾ ಐತೆ? ಇಲ್ಕಲ್ ಸೀರೆ ಹೆಂಗೆ ಮಾಡ್ತಾರೆ ನೋಡ್ಬೇಕಿತ್ತು. ನೋಡ್ಬೇಕಾಗಿ ಹಾಂ ಇಲ್ಕಲ್ ಸೀರೆ ನೈಯೋದು ಕೈಮಗ್ಗ ನೋಡ್ತಾರೆ. ಕೈಮಗ್ಗಲ್ಲಿ ಕೈಮಗ್ಗನ ಬೇಕಾಯ್ತು. ಕೈಮಗ್ಗನೇ ಬೇಕಂತ ಅಂದರೆ ಏನು ಡಿಫ್ರೆನ್ಸ್ ಅಂದ್ರೆ ಕೈಲೇ ಮಷಿನ್ ಇಲ್ಲ ಏನ್ ಬೇಕಾ ಯಾವುದಾದ್ರೂ ಸರಿ ನೋಡಿ. ಮಷೀನ್ ಬೇಕಂದ್ರೆ ಇಲ್ಲಿ ಇದೇ ರೋಡಿಗೆ ಸರ್ ಇಲ್ಲಿ ಕ್ರೈಸ್ಟ್ ಮಾಡ್ರಿ ನೀವು. ಮನ್ನಾಪುರ ಅಂತ ಇತ್ತು, ಗಾಂಧಿ ಚೌಕ್ ಅಂತ ಬರುತ್ತೆ. ಮನ್ನಾಪುರ ಸಿಲ್ಕ್ ಸಾರೀಸ್ ಅಂತ ಅಂಗಡಿ ಇತ್ತು ಅಂತ ಅವ್ರು ಅದಾವ ಬೇಕಾದ್ರೆ. A few moments later. ಅಂಟಿ ಗಾಂಧಿ ಚೌಕ್ ಹೆಂಗೆ ಹೋಗ್ಬೇಕು? ಗಾಂಧಿ ಚೌಕ್ ಇಲ್ಲಿ ಎಲ್ಲಾರು ಅದ್ರ ಸೀರೆ ಮಾಡೋದು ಅಂತದ್ ಏನು ರೈತಾರೆ ಇಲ್ಲೆಲ್ಲ? ಹಾಂ ಅದು ಹೆಂಗೆ ಮಾಡ್ತಾರೆ ಅಂತ ನೋಡ್ಬೇಕಿತ್ತು. ಇಲ್ಕಲ್ ಸೀರೆಯರ, ರೇಷ್ಮೆ ಸೀರೆಯರ. ಹಾಂ ಸರಿ, ಥ್ಯಾಂಕ್ಸ್. ಗಾಂಧಿ ಚೌಕಿಗೆ ಹೋದ್ರೆ ಅಂತೂ ಬರೀ ಹೋಲ್ಸೇಲ್ ಅಂಗಡಿಗಳೇ ಕಾಣ್ತವೆ ಸಾರಿ ಮಾಡೋದು. ಅದರಲ್ಲಿ ನನಗೆ ಇಷ್ಟವಾಗಿರೋದಂದರೆ ಈ ಶಾಪ್ ಮಾನಸಿ ಅಂತ. ಯಾಕಂದರೆ ಅಲ್ಲಿ ಹಳೆ ಟ್ರೆಡಿಷ್ನಲ್ ಮೆಥಡ್ ಇದೆ, ಲೇಟೆಸ್ಟ್ ಟೆಕ್ನಾಲಜೀಸ್ ಇದ್ದಾವೆ, ಭಾಳ ಥರ ಇದ್ದಾವೆ ಅಂದರು. ಅದಕ್ಕೆ ಅವ್ರಿಗೋಸ್ಕರ ಕಾಯ್ದು ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಕಡೆ ಹೊರಟೇ ಬಿಟ್ಟೆ. ನಮಸ್ಕಾರ ರೀ, ನಾನು ನಾಗೇಂದ್ರ ಮನ್ನಾಪುರ ಅಂತೇಳಿ. ಇವ್ರು ಬಂದು ಪಂಬಾಣ ಹೋಗಿ ಅಂತೇಳಿ. ತಾತ ಮುತ್ತಾದ ಕಾಲದಿಂದ ಇದ ಉದ್ಯೋಗ ನಮ್ದು, ನೇಕಾರಿಕೆ ಉದ್ಯೋಗನೇ. ಇದು ಬಂದು ಹ್ಯಾಂಡ್ಲೂಮ್ ಗಾಯತ್ರಿ ಅಂತೇಳಿ ಚೆಕ್ಸ್ ಬರುತ್ತೆ. ಇದು ವಿಸ್ಕೋಸ್ ಐಟಮ್. ವಿಸ್ಕೋಸ್ ಅಂತೇಳಿ ಬಿದಿರ್ಲಿಂದ ತಯಾರಾಗಿರ್ತೈತೆ ರೀ ಐಟಮ್ ಅದು. ಇದು ಹೆಂಗಂದ್ರೆ ನಮ್ಮ ಇಲ್ಕಲ್ ವಿಶೇಷ ಏನಪ್ಪ ಅಂದ್ರೆ ತಂಡ್ಯಾಗ ಉಡ್ಕೊಂಡ್ರೆ ಇದಾಗುತ್ತೆ, ಹೀಟ್ ಆಗ್ತೈತೆ ರೀ. ಬೇಸಿಗೆ ಕಾಲದಲ್ಲಿ ಉಡ್ಕೊಂಡ್ರೆ ಏಕ್ದಮ್ ಕೋಲ್ಡ್ ಆಗ್ತೈತೆ ರೀ ಐಟಮ್. ಇದು ಬಂದುಬಿಟ್ಟು ಅಣಿಗೆ ಅಂತೇಳಿ. ಇದು ಪ್ಯೂರ್ ಚಮಕ ಇರ್ತದೆ. ಇದು ಬಂದ್ಬಿಟ್ಟು ರೇಷ್ಮೆ ಇದೆ. ಇದು ಪ್ಯೂರ್ ರೇಷ್ಮೆ ಇದೆ. ಹಿಂಗೆಲ್ಲ ಶರ್ಗ್ ಬರುತ್ತೆ. ಇದೆಲ್ಲ ರೇಷ್ಮೆ ಶರ್ಗ್ ಇರ್ತದೆ ರೀ. ಇದೇ ಇಲ್ಲಿ ಮಗಕ್ಕೆ ಬರುತ್ತೆ. ಇದೇ ಎಳೆ ಇಲ್ಲಿ ಮಗಕ್ಕೆ ಬರುತ್ತೆ. ಇದೇ ಮಗಕ್ಕೆ ಇದೇ ಎಳೆ ಬರುತ್ತೆ. ಫಸ್ಟ್ ಹಿಂಗಿರ್ತದೆ, ಆಮೇಲೆ ಇಲ್ಲಂಗ ಕೆಚ್ಚಿ ಅದಕ್ಕೆ ಆಮೇಲೆ ಹಿಂಗೆ ಮಗಕ್ಕೆ ಹಾಕಂತಾರೆ. ಇದು ಟಾಣಿಗೆ ಇದೆ. ಇದೆಲ್ಲ ರೇಷ್ಮೆ ಕಣಿಕೆ ಟೋಪ್ ಹಾಕಕ್ಕೆ. ಇದೆಲ್ಲ ಪ್ಯೂರ್ ಸಿಲ್ಕ್ ಇರುತ್ತೆ. ಇದೆಲ್ಲ ಬೆಂಗಳೂರು. ಇದೆಲ್ಲ ಚಮಕ ಇರ್ತದೆ. ಇಲ್ಲಿ ಬರ್ರಿ, ಇದೆಲ್ಲ ಚಮಕಾರಿ. ಇದು ಬಂದ್ಬಿಟ್ಟು ಪ್ಯೂರ್ ಸಿಲ್ಕ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಹಿಂಗೆಲ್ಲ ಜಾಯಿನ್ ಮಾಡಿರ್ತಾರೆ ಹೇಳಿ. ಇದು ಪ್ಯೂರ್ ಸಿಲ್ಕ್. ಇದು ಬಂದ್ಬಿಟ್ಟು ಶರಗ್ ಬರ್ತದೆ. ಇದು ಬಂದ್ಬಿಟ್ಟು ಚಮಕ. ಇದು ಹಿಂಗೆ ಲಾಕ್ ಆಗಿರ್ತೈತೆ ಸೀರೆ. ಇದು ರೇಷ್ಮೆ ಪ್ಲಸ್ ಚಮಕ. ಆಮೇಲೆ ಇದಾದ್ಮೇಲೆ ಹಿಂಗೆ ಕಟ್ ಮಾಡಿದ್ಮೇಲೆ ಹಿಂಗೆ ಮಾಡ್ತಾರೆ. ಅರ್ಧ ಸೀರೆ ಆದ್ಮೇಲೆ ಹಂಗೆ ಮಾಡ್ತಾರೆ. ಅದು ತೋರಿಸ್ತೀನಿ ಅಪ್ಡೇಟ್ ಮಗ್ಗ ಪೌರ್ಣಮ್ನಲ್ಲಿ. ಇದು ಬಂದ್ಬಿಟ್ಟು ಸೇಮ್ ಮೆಟೀರಿಯಲ್ ರೆಡಿ ಆಗ್ತದೆ. ಚಮಕ ಪದರ್ ಅಂತೇಳಿ ತಯಾರಾಗುತ್ತೆ. ಕಾಟನ್ ವೇವಿಂಗ್ ಆಗ್ತೈತೆ ರೀ. ಚಮಕ ಪ್ಲಸ್ ಕಾಟನ್ ವೇವಿಂಗ್ ಆಗುತ್ತೆ.
ಈಗೆಲ್ಲ ಹಳೆ ಜನ್ರೇಷನ್ ಅದನ್ನ ಐತಾರೆ. ಈಗ ಸ್ವಲ್ಪ ಅಪ್ಡೇಟ್ ಆಗಿ ಮಕ್ಕಳು ಇವೆಲ್ಲ ಡಾಬಿ ಮಕ್ಕಳು ಅಂತೇಳಿ ಇದೆಲ್ಲ 9 ವಾರ ಸೀರೆ ರೆಡಿ ಆಗ್ತದೆ. ಇದು 9 ವಾರ ಸೀರೆ 7.5 ಮೀಟರ್ ಸೀರೆಗಳು ರೆಡಿ ಆಗ್ತಾಯಿದೆ. ಇದೆಲ್ಲ ಗೋಮಿ ಅಂತೇಳಿ ಇದೆ ಡಿಸೈನ್, ಗೋಮಿ ಮಕ್ಕಳು ಅಂತೇಳಿ. ಇದೆಲ್ಲ ಮಹಾರಾಷ್ಟ್ರ ಸೈಡು ಇಲ್ಕಲ್ದಾಗ ತಯಾರಾಗ್ತದೆ. ಮಹಾರಾಷ್ಟ್ರ ಸೈಡ್ ಹೋಗ್ತದೆ ಇದೆಲ್ಲ ಐಟಮ್. ಎಲ್ಲ ಬೀಮ್ ಎಲ್ಲ ಇದೆ, ಇದರಿಂದನೇ ಹೇಳಿ ಹೋಗುತ್ತೆ. ಅದು ನೋಡಿದ್ರಲ್ಲ, ಅದು ಒಂದೊಂದು ಸೀರೆ ರೆಡಿ ಆಗುತ್ತೆ. ಇದೆಲ್ಲ 50 ಸೀರೆದು ಬೀಮ್ ಇರುತ್ತೆ ಒಂದು ಸೀರೆ. ಯಾರಿಗಾದ್ರೂ ಒಂದೇ ಕಲರ್ 50 ಸೀರೆ ಬೇಕು ನಮ್ಗೆ ಇದೇ ಡಿಸೈನ್ ಅಂದ್ರೂ ಸಿಗುತ್ತೆ. ಇದರಲ್ಲಿ ಪ್ಲೇನ್ ಬರ್ತೈತೆ, ಚೆಕ್ ಬರ್ತೈತೆ, ಎಲ್ಲ ಟೈಪ್ ಬರ್ತಾವೆ. ಲೇಡೀಸು ಜೆಂಟ್ಸ್ ಸೇರಿ, ಗಂಡ ಹೆಂಡತಿ ಸೇರಿ 2 ಮಕ್ಕ ನಡೆಸ್ತಾರೆ ಎಲ್ಲ. ಕಾಟನ್ ಕೋನ್ ಎಲ್ಲ ವೇವಿಂಗ್ ಆಗೋದೆಲ್ಲ ಕಾಟನ್ ಕೋನ್ ರೆಡಿ. ಇದೆಲ್ಲ ಹಿಂಗೆಲ್ಲ ಇಲ್ಕಲ್ ಸೀರೆ ತೋಪ್ರಿ. ಇದು ಇವಾಗ ಅಲ್ಲಿ ಸೀರೆ ತಯಾರಾಯ್ತಲ್ಲ, ಇದೆಲ್ಲ ಮುಖ ಕಮ್ಮಿ ಅಂತ ಬರುತ್ತೆ ಸೀರೆ, ಹಿಂಗೆಲ್ಲ ಬರುತ್ತೆ. ಇದು 9 ವಾರ ಸೀರೆ ಅಂತೇಳಿ ಮಹಾರಾಷ್ಟ್ರಕ್ಕೆ ಹೋಗ್ತೈತ್ರಿ. 7.5 ಮೀಟರ್ ಸೀರೆ ಇರ್ತೈತಿ. ಇದು 9 ವಾರ ಸೀರೆ. ಇದು ಚಮಕ. ಇದೆಲ್ಲ ಕೆಚ್ಚೋದು, ಕೆಚ್ಚಿದ ಮೇಲೆ ಎಳಿ ಒಂದಕ್ಕೊಂದು ಜಾಯಿನ್ ಮಾಡಿ ಎಳಿ ಬಿಡಿಸ್ಕೊಳೋದು. ಇದು ಇದೆಲ್ಲ ಹಿಂಗೆ ಫಸ್ಟ್ ಸ್ಟಾರ್ಟಿಂಗ್ ಒಂದಕ್ಕೊಂದು ಎಳಿ ಬೀಮ್ ಖಾಲಿ ಆಗಿರ್ತದೆ. ಬೀಮ್ ಖಾಲಿ ಆದ ಒಂದಕ್ಕೊಂದು ಎಳೆಗಳು ಜಾಯಿಂಟ್ ಮಾಡಿ ಎಲ್ಲ ಎಳೆಗಳು ಜಾಯಿಂಟ್ ಆಗಿರ್ತದೆ. ಇದು ಹಿಂಗೆಲ್ಲ ಎಳೆಗಳು ಒಳಗಡೆ ಅಂತಾರೆ. ನೆಕ್ಸ್ಟ್ ಬೀಮ್ ಒಂದಕ್ಕೊಂದು ಜಾಯಿಂಟ್ ಮಾಡಿ ಸ್ಟಾರ್ಟ್ ಮಾಡೋದು ಬೀಮ್ ಖಾಲಿ ಆದಮೇಲೆ. ಇದೇನು ಆಟೋಮೆಟಿಕ್ ಕಲಿತಿರೋದು ಎಲ್ಲ ಮಾಡುತ್ತೆ ಇವಾಗ. ಇದು ಬಂದ್ಬಿಟ್ಟು ಸೋಪ್ ಸರ್, ಚರ್ಗ್ ಅಂತೇಳಿ ಅಂತೀವಿ ನಾವು. ಅದು ಐಟಮ್ ಇವಾಗೇನು ನೋಡಿ ಬಂದ್ರಲ್ಲ ಎಲ್ಲ ಮಗ್ಗರಿ, ಅದ್ರಾಗಿನೂ ಇವೆಲ್ಲ ಕಚ್ಚಾ ಸೀರೆಗಳು. ಇದೆಲ್ಲ ಕಚ್ಚಾ ಸೀರೆ ಹಿಂಗೆಲ್ಲ ರೆಡಿಯಾಗಿ ಬರ್ತದೆ. ಇದೆಲ್ಲ ಶೆರಗ್ ಬರ್ತದೆ. ಇವೆಲ್ಲ ಅಪ್ಗ್ರೇಡೇಷನ್ ಎದಕ್ಕೆ ಮಾಡಿದ್ದಪ್ಪ ಅಂದ್ರೆ, ಈಗ ಮೊದಲೇನಾಗ್ತಿತ್ತು, ಇಬ್ಬರು ಬೇಕು ತೆನಿತಿರುವಕ್ಕೆ ಹಿಂಗೆಲ್ಲ ಪಲ್ಲು ಮಾಡೋಕ್ಕೆ. ಹಿಂಗೆಲ್ಲ ಪಲ್ಲುನೇ ಯಾಕೆ ಇಲ್ಲೊಬ್ರು ಅಲ್ಲೊಬ್ರು ಇಬ್ಬರು ಬೇಕಾಗಿತ್ತು. ಇವಾಗ ಏನು ಮಾಡಿ, ಇವಾಗೆಲ್ಲ 3 ಲೂಮ್ಗಳು ನೋಡಿದ್ರಲ್ಲ, ಈಗ ಮೇಲೆಲ್ಲ ಕಂಪ್ಯೂಟರ್ ಜಕಾರ್ಡ್ಸ್, ಇದೆಲ್ಲ ಗೌರ್ಮೆಂಟ್ಲಿಂದ 50% ಸಬ್ಸಿಡಿ ಐತ್ರಿ. ಈಗ ಗೌರ್ಮೆಂಟ್ ಹೇಳತ್ತೆ ನಮಗೆ, ನೀವು ಅಪ್ಗ್ರೇಡ್ ಆಗ್ರಿ ಅಂತೇಳಿ. ಅಪ್ಗ್ರೇಡ್ ಆಗಿವಿ ನಾವು. 50% ಡಿಸ್ಕೌಂಟ್ ಕೊಟ್ಟರೆ ನಮ್ಗೆ ಜಕಾರ್ಡ್ ತೊಗೊಂಡಿದ್ದಕ್ಕೆ. ಅಪ್ಗ್ರೇಡ್ ಆಗಿ ಇವೆಲ್ಲವೂ ಆಟೋಮೆಟಿಕ್ ತಾನೇ ತಿರುತ್ತೈತ್ರಿ. ಇನ್ನೊಬ್ರು ಸಂಬಂಧ ಕಾಯೋದು ಅವಶ್ಯ ಇರೋಂಗಿಲ್ಲ. ಹಾಗಾಗಿ ಅಪ್ಗ್ರೇಡೇಷನ್ ಆದಮೇಲೆ ಹಿಂಗೆಲ್ಲ ರೇಷ್ಮೆ ಸೀರೆಗಳು ತಯಾರು ಮಾಡಕತ್ತೀವ್ರಿ ನಾವೀಗೆಲ್ಲ ಇಲ್ಕಲ್ನಲ್ಲೇನೆ. ಮತ್ತು ಪ್ಲಸ್ ಸಿಲ್ಕ್ ಬೈ ಸಿಲ್ಕು ಯಾವ ಕಲರ್ ಬೇಕಂದ್ರೂ ರೆಡಿ ಮಾಡಿಸ್ಕೊಡ್ತೀವಿ. ನಿಮ್ಮ ಕಲರ್ಗಳು ಬೇಕು, ಪ್ರೆಸೆಂಟ್ ಇದಾ ಕಲರ್ ಬೇಕಂದ್ರೆ ಟೈಮ್ ತೊಗೊಂಡು ಕಲರ್ ಹೇಳಿದ್ರೆ ರೆಡಿ ಮಾಡಿ ಕೊಡ್ತೀವಿ. ಇಲ್ಲ ನಮಗೆ ನಡೀತೈತ್ರಿ ಅಂದ್ರೆ ಸಿಗ್ತಾವೆ ಕಲರ್ಸ್ಗಳೆಲ್ಲ. ನಾನು ಇಲ್ಕಲ್ ಅಂದರೆ ಬರೀ ಇಲ್ಕಲ್ ಸೀರೆ ಅಂದ್ಕೊಂಡ್ಬಿಟ್ಟಿದೆ. ಬಟ್ ಇಷ್ಟು ವೆರೈಟೀಸ್ ಇದೆ ಅಂತ ನಂಗೆ ಗೊತ್ತಿದ್ದಿಲ್ಲ. ಮೇಕ್ ಇನ್ ಇಂಡಿಯಾ ಅಂತಾರಲ್ಲ, ಸೊ ನನಗೇನು ಅನಿಸುತ್ತೆ ಈ ವಿಡಿಯೋದಲ್ಲಿ ಅಂದರೆ ಈ ಥರ ಎಲ್ಲ ಯೂಸ್ ಮಾಡಬೇಕು ನಾವು. ನಿಮಗೆ ಇಲ್ಕಲಲ್ಲಿ ಏನೋ ಅಂಗಡಿ ಗೊತ್ತಿಲ್ಲ ಅಂದರೆ ಇದರಲ್ಲಿ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಒಂದು ಅಂಗಡಿಗೆ ಹೋಗಿದ್ದೆ, ಅವ್ರ ಫ್ಯಾಕ್ಟ್ರಿ ತೋರಿಸಿದೆ, ಎಲ್ಲ ತೋರಿಸಿದೆ. ಇಷ್ಟ ಆದರೆ ನೀವು ಕೂಡ ಮೇಕ್ ಇನ್ ಇಂಡಿಯಾ, ಅದು ಮೇನ್ಲಿ ನಮ್ಮ ಕರ್ನಾಟಕದಲ್ಲಿರೋ ಇಲ್ಕಲ್ ಸೀರೆ, ನಾಟ್ ಓನ್ಲಿ ಇಲ್ಕಲ್ ಸೀರೆ ಅಂದರೆ ಹಳ್ಳಿ ಜನಕ್ಕೆ ಮಾಡರ್ನ್ ಟಚ್ ಕೂಡ ಇರುತ್ತೆ, ಹಾಕೊಳ್ಳಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.